गुरुर्ब्रह्मा गुरुर्विष्णुः गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। तस्मै श्री गुरवे तस्मै श्री गुरवे नमः। ಪಂಡಿತ್ ಗುರುಮೂರ್ತಿ ವೈದ್ಯರು ಮೇ 4, 1975ರಲ್ಲಿ ಶ್ರೀಮತಿ ಲಕ್ಷ್ಮಿ ಹಾಗೂ ಶ್ರೀ ನಾರಾಯಣ ಇವರ ಸುಪುತ್ರರಾಗಿ ಅಂಕೋಲಾ ತಾಲೂಕಿನ ವೈದ್ಯ ಹೆಗ್ಗಾರ್ನಲ್ಲಿ ಜನಿಸಿದರು. ಯಕ್ಷಗಾನ ಹಾಗೂ ಸಂಗೀತದಂಥ ಕಲಾ ಪ್ರಕಾರಗಳಿಂದ ಸಮೃದ್ಧವಾಗಿರುವ ಉತ್ತರ ಕನ್ನಡದ ಪ್ರತಿಭೆ ಪಂಡಿತ್ ಗುರುಮೂರ್ತಿ ವೈದ್ಯರು ಬಾಲ್ಯದಿಂದಲೇ ಲಯವಾದ್ಯಗಳತ್ತ ಆಕರ್ಷಿತರಾಗಿ ಇಂದು ಸಂಗೀತ ಜಗತ್ತಿನ ಪ್ರಸಿದ್ಧ ಹಾಗೂ ಬಹು ಅಪೇಕ್ಷಿತ ತಬಲಾವಾದಕರಾಗಿ ಗುರುತಿಸಿಕೊಂಡಿದ್ದಾರೆ. ಸಂಗೀತದ ವಾತಾವರಣದಲ್ಲಿಯೇ ಅಂಬೆಗಾಲಿಡುತ್ತಾ ಪಂಡಿತ್ ಜಿ ಹೆಗಡೆ, ಪಂಡಿತ್ ಬಸವರಾಜ ಬೆಂಡಿಗೆರೆ ಹಾಗೂ ಪಂಡಿತ್ ರವೀಂದ್ರ ಯಾವಗಲ್ರಂಥ ಶ್ರೇಷ್ಠ ಗುರುಗಳ ಗರಡಿಯಲ್ಲಿ ಕಲಿತು ಪಳಗಿರುವ ವೈದ್ಯರು ದೇಶದ ಹಲವು ಪ್ರತಿಷ್ಠಿತ ಸಂಗೀತ ಸಮ್ಮೇಳನಗಳಲ್ಲಿ ಪ್ರಸಿದ್ಧ ಕಲಾವಿದರಿಗೆ ತಬಲಾ ಸಾಥ್ ನೀಡುವುದರ ಮೂಲಕ ಜನಮನ್ನಣೆ ಗಳಿಸಿದ್ದಾರೆ. ತಬಲಾ ಸ್ವತಂತ್ರ ವಾದನದಲ್ಲಿಯೂ ಕೈಚಳಕ ಮೆರೆದಿರುವ ವೈದ್ಯರು ಹಲವಷ್ಟು ಧ್ವನಿ ಮುದ್ರಿಕೆಗಳಿಗೆ ಸಂಗೀತ ಸಂಯೋಜಕರಾಗಿಯೂ ತಮ್ಮ ಛಾಪು ಮೂಡಿಸಿದ್ದಾರೆ. ಆಕಾಶವಾಣಿ ಹಾಗೂ ದೂರದರ್ಶನದ ಕಲಾವಿದರಾಗಿರುವ ಪಂಡಿತ್ ಗುರುಮೂರ್ತಿ ವೈದ್ಯರು ಹಲವಾರು ಪುರಸ್ಕಾರಗಳಿಗೆ ಭಾಜನರಾಗಿರುತ್ತಾರೆ. ಅಪಾರ ಶಿಷ್ಯ ವೃಂದವನ್ನು ಹೊಂದಿರುವ ಪಂಡಿತ್ ಗುರುಮೂರ್ತಿ ವೈದ್ಯರು ತಬಲಾ ಆಸಕ್ತರಿಗೆ ವಿದ್ಯೆಯನ್ನು ಧಾರೆ ಎರೆಯುತ್ತಿದ್ದಾರೆ. ಗುರುಗಳಾದ ಪಂಡಿತ್ ಗುರುಮೂರ್ತಿ ವೈದ್ಯರಿಗೆ ಶಿಷ್ಯ ವೃಂದದವರು ಸಲ್ಲಿಸುವ ನಮನ, ಗುರು ಪ್ರಣಾಮ. ನಮಸ್ಕಾರ. ನಾನು ಗಣಪತಿ ಭಾಗವತ್ ಕವಾಳೆ. ಗುರುಮೂರ್ತಿ ವೈದ್ಯ ನನ್ನ ಸೋದರಳಿಯ. ನೂರಾರು ವರ್ಷಗಳಿಂದ ಯಕ್ಷಗಾನ, ಸಂಗೀತ, ಕೃಷಿಯನ್ನು ಆರಾಧಿಸುತ್ತಾ ಬಂದ ಅಪರೂಪದ ಕುಟುಂಬವೆನಿಸಿಕೊಂಡಂಥ ವೈದ್ಯ ಮನೆತದಲ್ಲಿ ನಮ್ಮ ಗುರುಮೂರ್ತಿ ವೈದ್ಯ ಜನಿಸಿದ. ಚೆಂಡೆ ಮದ್ದಲೆಗಳನ್ನು, ನಿನಾದವನ್ನು ಕೇಳುತ್ತಾ ಬೆಳೆದ. ಅದಲ್ಲದೆ ಅವರ ಕುಟುಂಬದಲ್ಲಿ ಅನಂತ ವೈದ್ಯರವರೆಗಿನ ಎಲ್ಲ ಹಿರಿಯರು ತಾಳಮದ್ದಲೆಯ ಉತ್ತಮ ಅರ್ಥಧಾರಿಗಳು ಹೌದು. ವೈದ್ಯ ಮನೆತನದ ಹಳ್ಳಿಯ ವೈದ್ಯರೆನಿಸಿಕೊಂಡವರು ಹೌದು. ಹೀಗೆ ಬರುತ್ತಾ ವೈದ್ಯನಿಗೆ ಯಕ್ಷಗಾನ, ಚೆಂಡೆ ಮದ್ದಲೆಗಳು ಸಹಜವಾಗಿ ಅದು ಬಂದ ಕಲೆ. ಇನ್ನು ಶ್ರೀಯುತ ಮಹಾಬಲೇಗಡೆಯರು ಹಿರಿಯ ಕಲಾವಿದರೆಲ್ಲ ನಮ್ಮನೆಗೆ ಬರ್ತಿದ್ದರು. ಬಂದಾಗ ವೈದ್ಯನ ಪ್ರತಿಭೆಯನ್ನು ಕಂಡು ಭೇಷ್ ಎನಿಸುವಾಗ ಸೂಕ್ತವಾದ ಪ್ರತಿಭೆ ನಮ್ಮೆಲ್ಲರಿಗೂ ಅರಿವಾಯಿತು. ಅಂತೆಯೇ ಅನಂತ ಭಾಗವತನ ಒಟ್ಟಿಗೆ ಬೆಂಗಳೂರಿಗೆ ಹೋದ ಮೇಲೆ ಇವತ್ತು ಶ್ರೀ ಗುರುಮೂರ್ತಿ ವೈದ್ಯ, ಪಂಡಿತ್ ಗುರುಮೂರ್ತಿ ವೈದ್ಯ ಎನಿಸಿಕೊಂಡದ್ದು ಎರಡು ಕುಟುಂಬದವರಿಗೂ ಬಹಳ ಸಂತೋಷವನ್ನು ತಂದಿದೆ. ಒಟ್ಟಾರೆ ಸೋದರಳಿಯಾದ ನನ್ನ ಗುರುಮೂರ್ತಿ ವೈದ್ಯ ಇಷ್ಟು ಎತ್ತರಕ್ಕೆ ಬೆಳೆದದ್ದು ನನಗಂತೂ ಅದು ಹೇಳಲು ಅಸಾಧ್ಯವಾದಷ್ಟು ಸಂತೋಷವನ್ನು ತಂದುಕೊಟ್ಟಿದೆ. ಎಲ್ರಿಗೂ ನಮಸ್ಕಾರ. ನಾನು ಗುರುಮೂರ್ತಿಯವರ ಅಮ್ಮ. ಶ್ರೀ ಗುರುಗಳ ಮಾರ್ಗದರ್ಶನದಿಂದ ಒಳ್ಳೆಯ ಕಲಾವಿದನಾಗಿದ್ದಾನಂತ ಬಹಳ ಹೆಮ್ಮೆ. ಎಲ್ಲ ದೇವರ ಕೃಪೆ, ನಮ್ಮದೇನೂ ಇಲ್ಲ. ಅವನಿಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಆಗಲಿ ಅಂತ ದೇವರಲ್ಲಿ ಮತ್ತೊಮ್ಮೆ ಬೇಡ್ಕೊಂಡು ನಾನು ಅವನಿಗೆ ಆಶೀರ್ವಾದ ಮಾಡ್ತೇನೆ.
ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ನಾನು ಅನಂತ್ ಭಾಗವತ್. ತಬಲಾ ವಾದಕರ ಹೆಸರಿನಲ್ಲಿ ಮೇಲ್ಮಟ್ಟದ ಒಂದು ವಾದಕರಾಗಿರುವಂಥ ಶ್ರೀ ಗುರುಮೂರ್ತಿ ವೈದ್ಯ ಅವರು ಎಲ್ರಿಗೂ ಚಿರಪರಿಚಿತ. ಅವರ ತಬಲಾ ವಾದನ, ಅವರ ತಬಲಾ ಸಾಥ್ ಸಾಕಷ್ಟು ಹಿರಿಯ ಗಾಯಕರಿಗೆ, ವಾದಕರಿಗೆ ಇನ್ನೂ ಹೆಚ್ಚು ದೊರಕಲಿ ಅಂತ ನಾನು ಕೇಳಿಕೊಳ್ಳುತ್ತೇನೆ. ಮತ್ತು ಅವರ ಶಿಷ್ಯ ವೃಂದಕ್ಕೂ ಕೂಡ ಅವರ ವಿದ್ಯೆ ಸಂಪೂರ್ಣವಾಗಿ ದೊರಕಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಅಲ್ಲದೆ ಇಂಥ ಶ್ರೇಷ್ಠ ಮಟ್ಟದ ತಬಲಾ ವಾದಕ ನನ್ನ ಹಿರಿಯ ಅಕ್ಕನ ಮಗ ಅಂತ ಹೇಳಿಕೊಳ್ಳಿಕ್ಕೆ ನನಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಇನ್ನೂ ಹೆಚ್ಚಿನ ಯಶಸ್ಸು ಶ್ರೀ ಗುರುಮೂರ್ತಿ ವೈದ್ಯ ಅವರಿಗೆ ದೊರಕಲಿ ಅಂತ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಹರಿ ಓಂ, ಜೈ ಹನುಮಾನ್. ಗುರುಮೂರ್ತಿ ವೈದ್ಯ ಅವರು ನನ್ನ ಹತ್ರ ಹೈಸ್ಕೂಲ್ ಹೋಗುವ ಟೈಮಿಂದ ಬರ್ತಾಯಿದ್ರು. ಒಂದು ಕೂಡಲೇ ಕೇಳಿದ್ರು ನನ್ನ ಹತ್ರ ತಬಲ ಕಲಿಸ್ತೀರ ಕಲಿಸೋಣ ಅಂತಂದೆ. ಆಮೇಲೆ ನೀನು ಏನಾದ್ರು ಕಲ್ತಿದ್ಯಾ ಕೇಳಿದೆ. ಸ್ವಲ್ಪ ಸ್ವಲ್ಪ ಬಾರಿಸ್ತಾರೆ ಅಂತಂದರು. ಬಾರಿಸಿದ್ರು. ಅಡ್ಡಿಲ್ಲ, ಒಂದು ಕೈ ಚಲೋ ಇದೆ, ತಯಾರಿ ಮಾಡ್ಬೋದು ಅಂತ ಅನಿಸ್ತು. ಆಮೇಲೆ ನಾನು ಹೇಳ್ಬಿಟ್ಟಿದ್ದೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಹೋದರು. ಎಲ್ಲ ಶಿಷ್ಯರಿಗೂ ನಾನು ಬಾರಿಸಿ ತೋರಿಸ್ತಿದ್ದೆ. ಆದರೆ ಅವರಿಗೆ ಬಾರಿಸಿ ತೋರಿಸುವಂಥ ಅವಶ್ಯಕತೆ ಬೀಳಲಿಲ್ಲ. ಬರೀ ಬಾಯಲ್ಲಿ ಹೇಳಿದ್ರು ಬಾರಿಸ್ತಿದ್ರು. ಆ ಥರ ಟ್ಯಾಲೆಂಟ್ ಇತ್ತು ಅವ್ರ ಹತ್ರ. ಮುಂದೆ ಹಂಗೆ ಸೀನಿಯರ್ ಆಯಿತು, ಜೂನಿಯರ್ ಆಯಿತು, ಚಲೋ ಅಭ್ಯಾಸ ಮಾಡಿದರು. ಆಗ ಅವರಿಗೆ ಹುರುಪು ಎಷ್ಟಿತ್ತು ಅಂದರೆ ಯಲ್ಲಾಪುರದಿಂದ ಉಮ್ಮಚ್ಚಿ ತನಕ ಬಂದು ಅಲ್ಲಿಂದ ನಡ್ಕೊಂಡು ಬರ್ತಿದ್ರು 5 ಕಿಲೋಮೀಟ್ರ್. ಅದರಷ್ಟು ಪ್ರಯತ್ನ ಪಟ್ಟು ಕಲ್ತಿದ್ದಕ್ಕೆ ಈಗ ಒಂದು ಪ್ರಸಿದ್ಧ ತಬಲಾವಾದಕರಾಗಿದ್ದಾರೆ. ತುಂಬ ಖುಷಿ ಕೊಡ್ತಿದ್ರು. ಗುರುಗಳೇ, ಬಹಳ ವರ್ಷಗಳ ಹಿಂದೆ ನನ್ನದೊಂದು ಕಾರ್ಯಕ್ರಮ ಇಲ್ಲಿ ಯಲ್ಲಾಪುರದ ಹತ್ತಿರ ಒಂದು ಹಳ್ಳಿಯಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು. ಅವತ್ತು ಏನು ಸಮಸ್ಯೆ ಆಯಿತು ಅಂದರೆ, ನನ್ನ ಜೊತೆಗೆ ತಬಲಾ ನುಡಿಸೋರು ಯಾರೂ ಇರಲಿಲ್ಲ, ಅವೈಲೇಬಲ್ ಇರಲಿಲ್ಲ. ಹೊರಗಿನಿಂದ ಕರೆಯೋಣ ಅಂತಂದರೆ ಸಮಯ ಇರಲಿಲ್ಲ. ಹೀಗಾಗಿ ನನ್ನ ಸ್ನೇಹಿತರೊಬ್ಬರು ಹೇಳಿದರು, ಇಲ್ಲೊಬ್ಬ ಹುಡುಗ ಕಲಿತಾ ಇದ್ದಾನೆ, ನೋಡಿ ಅವನಾಗ್ಬೋದಾ ಅಂತ ಹೇಳಿ. ನಾನು ಅನಿವಾರ್ಯವಾಗಿ ಅವತ್ತು ಆ ಹುಡುಗನ ಜೊತೆಗೆ ಹಾಡಬೇಕಾಯ್ತು. ಕಾರ್ಯಕ್ರಮ ಚೆನ್ನಾಗಿ ಆಯಿತು. ಆ ಹುಡುಗ ಅವನ ಹೆಸರೇ ಗುರುಮೂರ್ತಿ ವೈದ್ಯ. ಅವನು ಆಮೇಲೆ ಅದನ್ನೇ ಮುಂದುವರಿಸಿದ, ಪ್ರಾಮಾಣಿಕವಾಗಿ ರಿಯಾಜ್ ಮಾಡಿದ. ನಂತರ ಬೆಂಗಳೂರಿಗೆ ಹೋದ್ಮೇಲೆ ಅಲ್ಲಿ ಈ ಸಮಕಾಲೀನರಲ್ಲಿ ಪ್ರಸಿದ್ಧ ತಬಲಾವಾದಕರಾದ ರವೀಂದ್ರ ಯಾವಗಲ್ ಅವರ ಹತ್ರ ಅವನು ತನ್ನ ಶಿಕ್ಷಣ ಮುಂದುವರಿಸಿದ. ಕ್ರಮೇಣ ಅವನು ಅದರೊಳಗೆ ತುಂಬ ಹೆಚ್ಚಿನ ಒಂದು ಆಸಕ್ತಿಯನ್ನು, ಪ್ರಯತ್ನವನ್ನು ಮಾಡಿ ನನ್ನ ಜೊತೆಗೆ ಆಮೇಲೆ ಬೆಂಗಳೂರಲ್ಲಿ ಇನ್ನುಳಿದ ಕಡೆ ನನ್ನ ಜೊತೆಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ತಬಲಾ ಸಾಥ್ ಮಾಡಿದರು. ಈ ವೋಕಲ್ ಮ್ಯೂಸಿಕ್ಗೆ, ಶಾಸ್ತ್ರೀಯ ಸಂಗೀತದಲ್ಲಿ ಹೇಗಿರಬೇಕು ಆದರ್ಶವಾಗಿ, ಹಾಗೆ ನುಡಿಸುವಂಥ ಒಬ್ಬ ಸಮರ್ಥ ತಬಲಾವಾದಕನಾಗಿ ಒಂದು ರೂಪಗೊಂಡ. ಇವತ್ತು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಬೆಂಗಳೂರಲ್ಲಿ ಅವನು ತುಂಬ ನಿರತನಾಗಿರ್ತಕ್ಕಂಥ, ಬ್ಯುಸಿಯಾಗಿರ್ತಕ್ಕಂಥ ಒಬ್ಬ ತಬಲಾ ಕಲಾವಿದ. ಅವನ ಬಗ್ಗೆ ನನಗೆ ತುಂಬ ಆತ್ಮೀಯವಾದಂಥ ಒಂದು ಸಂಬಂಧನೂ ಇದೆ. ಹೀಗಾಗಿ ಅವನು ಒಳ್ಳೆಯ ತಬಲಾವಾದಕನಾಗಿ ರೂಪುಗೊಂಡಿದ್ದು ಆ ಕಾಲಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ತದೆ. ಯಾವಾಗ ಮೊದಲನೇ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ಅವನು ಬಾರಿಸಿದ್ನಲ್ಲ, ಆ ಕಾಲಕ್ಕೆ ಅದಕ್ಕೂ ಇವತ್ತಿಗೂ ತುಂಬ ವ್ಯತ್ಯಾಸ ಆಗಿದೆ. ಅವನು ತುಂಬ ಬೆಳೆದಿದ್ದಾನೆ, ತುಂಬ ಉತ್ತಮವಾದ ತಬಲಾವಾದಕನಾಗಿ ರೂಪುಗೊಂಡಿದ್ದಾನೆ. ಅವನಿಗೆ ದೇವರು ಒಳ್ಳೆಯ ಅವಕಾಶಗಳನ್ನು ಇನ್ನೂ ಹೆಚ್ಚು ಕೊಡು ಮಾಡಲಿ. ಅವನು ಇನ್ನೂ ಹೆಚ್ಚು
ಪ್ರಚಾರಕ್ಕೆ ಬಂದು ಹೆಸರಾಗುವಂಥ ಆಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಸುಮಾರು ಒಂದು 30 ವರ್ಷದ ಹಿಂದೆ ಇರ್ಬೋದು, ಇನ್ನೂ ಜಾಸ್ತಿ. ಹುಬ್ಬಳ್ಳಿ ಹತ್ರ ಕುಂದಗೋಳ ಸವಾಯಿಗಂಧರ್ ನಮ್ದು ಅಲ್ಲಿ ಲಾಂಚಿಂಗ್ ಪ್ಯಾಡ್ ಅಂತ ನಾ ಕರೆಯೋದು. ನನ್ನಂಗೆ ಭಾಳ ಜನ ಆರ್ಟಿಸ್ಟಿಗೆ ಅದು ಲಾಂಚಿಂಗ್ ಪ್ಯಾಡ್. ಭಾಳ ದೊಡ್ಡ ಕಾನ್ಫರೆನ್ಸು, ಭಾಳ ಒಳ್ಳೆ ಜನ ಕೇಳೋರು. ನಾವು ಯಾವಾಗ ಬಾರಿಸೋದಿರೋದಿಲ್ವೋ, ನಾನು ಮತ್ತು ನನ್ನ ಸಂಗೀತದ ಮಿತ್ರರು ಹೊರಗಡೆ ಹರಟೆ ಹೊಡ್ಕೊ ಅಂತ ಸಂಗೀತ ಕೇಳ್ಕೋತ ನಿಂತಿರೋರು. ಯಾಕಂದ್ರೆ ಒಳಗಡೆ ಭಾಳ ಶೆಕೆ ಇರ್ತಿತ್ತು. ಆಮೇಲೆ ಯಾರೊಬ್ಬರು ಹಾಡ್ತಿದ್ರು, ಹೆಸರೇನು ಅಷ್ಟಿದ್ದ ಚೆನ್ನಾಗಿ ಹಾಡ್ತಿದ್ರು. ಅವನ ಜೋಡಿ ತಬಲಾ ಬಾರಿಸ್ತಿದ್ದ, ಭಾಳ ಒಳ್ಳೆ ತಬಲಾ ಅನ್ನಿಸ್ತು ನನಗೆ. ಯಾರಪ್ಪ ಇವರು ಅಂತ ನಾವು ಮಾತಾಡ್ಕೊಂಡು, ನಮ್ಮ ಮೋಸ್ಟ್ಲಿ ಪರಮೇಶ್ವರ್ ಹೆಗಡೆ ಅವರು ಇದ್ರ ಕಾಣಿಸ್ತಾ ಅಲ್ಲಿ ನನ್ನ ಆ ಗ್ರೂಪ್ನ. ಆವಾಗ ಅಲ್ಲಿ ಅವ್ರು ಹೇಳಿದರು, ಇಲ್ಲೊಬ್ಬ ಯಲ್ಲಾಪುರದ ಹುಡುಗ ಗುರುಮೂರ್ತಿ ಅಂತ ಬಾರಿಸ್ತಾನೆ, ಅವನ ಇದು ಬಾರಿಸ್ತಿದ್ದಾನೆ ಅಂತ. ಭಾಳ ಚಲೋ ಬಾರಿಸ್ತಾನೆ. ಒಳ್ಳೆ ಅಂದರೆ ಸಂಗೀತದ ಸಾತ್ ಸಂಗೀತದ ಕಲ್ಪನೆ ಒಂದು ವಿಶೇಷವಾಗಿತ್ತು. ನನಗೆ ಭಾಳ ಖುಷಿ ಆಯ್ತು ತಬಲಾ ಕೇಳಿ. ಮುಂದೆ ನಾನು ಅಷ್ಟಕ್ಕೆ ನೆನಪಾಗ್ಬಿಟ್ಟೆ. ಆವಾಗ ಮಾತಾಡ್ತಾ ಅವರು ಬೆಣ್ಣಿಗಿರಿ ಅವ್ರ ಹತ್ರ ಕಲಿತಿದ್ದ ಅಂತ ಹೇಳಿ ನನಗೆ ಸುದ್ದಿ ಗೊತ್ತಾಗಿತ್ತು. ನೆಕ್ಸ್ಟು ಸುಮಾರು ಒಂದು 5-6 ವರ್ಷ ಆಗಿರಬೇಕು. ಆವಾಗ ಗುರುಮೂರ್ತಿ ನನ್ನ ಹತ್ರ ಬಂದು, ಇಲ್ಲಿ ಬೆಂಗಳೂರಿಗೆ ಬಂದು, ನಾ ಬೆಂಗಳೂರಿಗೆ ಬರೋಯಿದ್ದೇನೆ ರೀ, ನಿಮ್ಮ ಹತ್ರ ಕಲಿಬೇಕು ನಾನು ಹೇಳಿದಾಗ ನಾನು ಅಂದೆ, ಬೆಂಡಿಗಿರಿಯವರು ನಮ್ಮ ಗುರುಗಳ ಸಮಾನ. ಆದರೆ ಅಷ್ಟರೊಳಗನಾಗ ಬೆಂಡಿಗಿರಿಯವರು ನನಗೆ ಹೇಳಿದರು, ಈ ಹುಡುಗ ಒಳ್ಳೆಯವಿದ್ದಾನೆ, ಇವನು ಸ್ವಲ್ಪ ನೀವು ಕಲಿಸ್ರಿ ಅಂತ. ನಾನು ಹಿಂಗಾಗಿ ನನಗೇನು ತಿಳಿದಿತ್ತು, ನನಗೇನು ನಮ್ಮ ಗುರುಗಳ ಕರುಣೆ ಆಗಿತ್ತು, ಇದು ಕರುಣೆಯಲ್ಲಿ ಏನು ಸಿಕ್ಕದೋ ಅದನ್ನು ಕಲಿಸ್ತೇನಪ್ಪ ಅಂಥೇಳಿ ಒಪ್ಕೊಂಡು ನನ್ನ ಕಡೆ ಕಲಿಯೋದಕ್ಕೆ ಶುರು ಮಾಡಿದರು ಗುರುಮೂರ್ತಿ ವೈದ್ಯ. ನಾ ಅಬ್ಸರ್ವ್ ಮಾಡಿದ್ದೇನೆಂದರೆ, ನುಡ್ಸಾಣಿಕೆ ಒಳಗೆ ಒಂದು ಮೃದುತ್ವ, ಸೌಂಡ್ ಕ್ವಾಲಿಟಿ ಅಂತ ಏನು ಕಲಿತೀವಿ ಅದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗಿತ್ತು ಗುರುಮೂರ್ತಿ ಹತ್ರ. ನನ್ನ ಹತ್ರ ಬಂದ ಮೇಲೂ ಸಹಿತ ನನ್ನ ಸೌಂಡ್ ಕ್ವಾಲಿಟಿನ ತೆಗೆಯೋದಕ್ಕೆ ಭಾಳ ಪ್ರಯತ್ನ ಮಾಡಿ ಅದರೊಳಗೆ ಯಶಸ್ವಿನೂ ಆಗ್ಯಾರ. ಭಾಳ ಜನ ಹೇಳ್ತಾರೆ, ನಮ್ಮ ವಿನಾಯಕ್ ತೊರೆಯವರು ಹೇಳ್ತಾರೆ, ನೀ ಏನು ಬಾರಿಸ್ತಿ ಹಂಗೆ ಬಾರಿಸ್ತಾನೆ ನೋಡಿ ಹುಡುಗ ಅಂತೇಳಿ. ನಮ್ಗೆ ಖುಷಿನೂ ಆಗ್ತದೆ. ಹೃದಯ ಸ್ಪರ್ಶಿ ಸಂಗೀತ ಹೊರಹೊಮ್ಮಬೇಕು ಅಂತಂದರೆ ಕಲಾವಿದರ ಮನಸ್ಸು ಪ್ರಶಾಂತವಾಗಿರಬೇಕು. ಅದಕ್ಕೆ ಪೂರಕವಾದ ವಾತಾವರಣವನ್ನು ಕಲ್ಪಿಸಿಕೊಡೋದು ನನ್ನ ಜವಾಬ್ದಾರಿ ಮತ್ತು ಕರ್ತವ್ಯವಾಗಿತ್ತು. ಗುರುಮೂರ್ತಿ ವೈದ್ಯ ಅವರು ತಮ್ಮ ಎಲ್ಲ ಚಟುವಟಿಕೆಗಳನ್ನು ಬದಿಗೊತ್ತಿ ರಿಯಾಜ್ ಅಥವಾ ಸಂಗೀತದಲ್ಲಿ ಮುಳುಗಿರೋದನ್ನು ನಾನು ನೋಡಿದ್ದೇನೆ. 2003ರಿಂದ 2020 ನಮ್ಮ ಜೀವನ ಪಯಣವನ್ನು ಅವಲೋಕಿಸಿದಾಗ ಇದರಲ್ಲಿ ಸಾರ್ಥಕತೆ, ಧನ್ಯತಾ ಭಾವ ಎರಡೂ ಒಟ್ಟೊಟ್ಟಿಗೆ ಆಗ್ತವೆ. ಯಾಕೆ ಅಂತಂದರೆ, ಗುರುಗಳಾದ ಪಂಡಿತ್ ರವೀಂದ್ರ ಯಾವಲ್ ಅವರ ಶುಭಾಶೀರ್ವಾದ ಇರ್ಬೋದು, ಪಂಡಿತ್ ಜಿ ಹೆಗ್ಡೆಯವರ ಶುಭಾಶೀರ್ವಾದ, ಪಂಡಿತ್ ಬಸವರಾಜ್ ಬೆಂಡಿಗೇರಿಯವರ ಶುಭಾಶೀರ್ವಾದ ಹಾಗೂ ಅಪಾರ ಅಭಿಮಾನಿಗಳು, ಒಳ್ಳೆಯ ವಿದ್ಯಾರ್ಥಿ ವೃಂದ, ನಮ್ಮ ವಿದ್ಯಾರ್ಥಿಗಳು ಸಹ ಕಲಾವಿದರಾಗಿ ಹೊರಹೊಮ್ಮುತ್ತಾ ಇದ್ದಾರೆ. ನಮ್ಮ ಮಗ ರೂಪಕ್ ಸಹ ತಬಲಾದಲ್ಲಿ ಮುಂದುವರಿತಾ ಇದ್ದಾನೆ. ಇದೆಲ್ಲದರ ಮುಖ್ಯ ರೂವಾರಿ ಗುರುಮೂರ್ತಿ ವೈದ್ಯ ಅವರ ಬಗ್ಗೆ ನನಗೆ ವಿಶೇಷವಾದ ಹೆಮ್ಮೆ ಇದೆ. ಧನ್ಯವಾದ. ಶ್ರೀ ಗುರುಮೂರ್ತಿ ವೈದ್ಯ ನಮ್ಮ ಕರ್ನಾಟಕದ ಅತ್ಯಂತ ಜನಪ್ರಿಯ ತಬಲಾ ವಾದಕರು. ಪಂಡಿತ್ ರವೀಂದ್ರ ಯಾವಗಲ್ ಅವರ ಪಟ್ಟದ ಶಿಷ್ಯ ಅವರು. ಬೆಂಗಳೂರಿನಲ್ಲಿ, ಕರ್ನಾಟಕದ ಎಲ್ಲ ಮೂಲೆಗಳಲ್ಲಿ ಹಾಗೂ ಕರ್ನಾಟಕದ ಆಚೆ ಸಹ ಹೋಗಿ ತಮ್ಮ ತಬಲಾ ವಾದನದ ಸಾಮರ್ಥ್ಯವನ್ನು ಮೆರೆದವರು. ಶುಭವಾಗಲಿ, ದೇವರು ಒಳ್ಳೆಯದು ಮಾಡಿ. ಗುರುಮೂರ್ತಿ ವೈದ್ಯರು ಗುರುವನ್ನು ಮೂರ್ತಿಮಂತಾಗಿ ಇಟ್ಕೊಂಡು ಸಂಗೀತ ಅಭ್ಯಾಸ ಮಾಡಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ತಬಲಾ ವಾದ್ಯದಲ್ಲಿ ಎತ್ತಿದ ಕೈ. ಸಣ್ಣವ ಆದರೆ ದೊಡ್ಡ ಗುಣ, ದೊಡ್ಡ ಸಂಗೀತ ಎತ್ತರದಲ್ಲಿ ಬೆಳೆದಿದ್ದಾನೆ. ಅವನ ತಬಲಾದ ವಿಶೇಷತೆ ಅಂತಂದರೆ, ದೊಡ್ಡ ಗುರುಗಳ ಹತ್ರ ಕಲಿತಿದ್ದಾನೆ, ಪಂಡಿತ್ ರವೀಂದ್ರ ಯಾವಗಲ್ ಹತ್ರ, ದರ್ ಇಸ್ ನೋ ಡೌಟ್. ಆದರೆ ಗುರುವಿಂದ ತಗೊಂಡಂತಹ ವಿದ್ಯಾವನ್ನು ತನ್ನ ಸ್ವಂತ ಬುದ್ಧಿಯಿಂದ ಬಹಳ ಚೆನ್ನಾಗಿ ಮಾಡ್ಕೊಂಡಿದ್ದಾನೆ. ಈಗ ಎಸ್ಪೆಷಲಿ ನಮಗೆ ಈ ವೋಕಲಿಸ್ಟಿಗೆ ಏನು ಬೇಕ್ರಿ, ಮುಖ್ಯವಾಗಿ ತಬಲಾ ಬಾರಿಸೋನು ಸಂಗೀತ ತಿಳಿಬೇಕು. ಸಾತ್ ಸಂಗತ ಅಂದ್ರೆ ಹಾಡಿನ ಗುಂಟ ತಬಲಾ ಇರಬೇಕು, ತಬಲಾದ ಗುಂಟ ಹಾಡು ಬೆಳಿಬೇಕು. ಹೀಗೆ ಅಷ್ಟು ಮೇನ್ ಆರ್ಟಿಸ್ಟ್ ಮತ್ತು ಪಕ್ಕವಾದ್ಯರ ಕಲಾವಿದರ ನಡುವೆ ಇರ್ತಕ್ಕಂಥ ಒಂದು ರಿಲೇಷನ್, ಅದು ನಮ್ಮ ಗುರುಮೂರ್ತಿಯವರಿಗೆ ಬಹಳ ಸಾಧಿಸಿಕೊಂಡಿದ್ದಾರೆ. ಅವರು ಅನೇಕ ಶಿಷ್ಯಂದ್ರಿಗೆ ತಬಲಾ ಪಾಠವನ್ನು ಹೇಳ್ಕೊಡ್ತಾರೆ. ಮುಖ್ಯವಾಗಿ ಅವ್ರ ಮಗನೂ ಚಲೋ ಬಾರಿಸ್ತಾನೆ ಇತ್ತಿತ್ತಲಾಗ.
ಅವನಿಗೂ ತಯಾರು ಮಾಡ್ಲಿಕ್ಕೆ ಹಿಂಗೆ ಸಂಗೀತ ಪರಂಪರ ಬೆಳೆಸ್ತಾ ಇದ್ದಾರೆ. ಗುರು ಶಿಷ್ಯದ ಪರಂಪರೆ ಆಗಲಿ, ಮನೆತನ ಆಗಲಿ, ಅಂಥ ಗುರುಮೂರ್ತಿ ವೈದ್ಯರಿಗೆ ದೇವರು ಆಯುಷ್ಯ ಆರೋಗ್ಯ ಚೆನ್ನಾಗಿ ಕೊಟ್ಟು ನಮ್ಮ ಇಡೀ ಸಂಗೀತ ಪ್ರಪಂಚಕ್ಕೆ ಇನ್ನೂ ದೊಡ್ಡ ಕಲಾವಿದರಾಗಿ ವಿರಾಜಮಾನ ಆಗಲಿ ಅಂಥೇಳಿ ನಾನು ದೊಡ್ಡವಲ್ಲ ಆಶೀರ್ವಾದ ಮಾಡ್ತೀನಿ. ನಮಸ್ಕಾರ. I have known Gurumurti ji for over 30 years now, and we have done countless concerts and many projects together. I have great respect for Gurumurti, not only as a musician but as a very dedicated, inspiring and motivating guru, as his name suggests. I wish him all the very best in all the years to come. नमस्कार. गुरुमूर्ति जी एक बहुत ही गुणी और विद्वान कलाकार है. तबले की तालीम उन्होंने पंडित रविंद्र यावगल जी से बहुत अच्छे से पाई है और साथ संगत के लिए भी बहुत ही अच्छे कलाकार माने जाते हैं. मेरे साथ भी उन्होंने कई दफ़ा तबले की साथ की है और मुझे ऐसा महसूस हुआ कि कलाकार की गायकी के अनुसार उनकी साथ संगत होती है. उनकी साथ संगत कभी कलाकार को तकलीफ नहीं देती है, क्योंकि ये गाना बजाना जो है ये सुर और लय का बहुत ही अच्छा सा एक खेल है. इस तरह से साथ संगत सिर्फ उनकी मैंने कई बार महसूस की और बहुत ही अच्छा लगा उनके साथ गाते समय, और सभी श्रोताओं को और अच्छा उनका तबला सुनने को मिले. धन्यवाद. नमस्कार. पंडित गुरुमूर्ति वैद्य एक बहुत अच्छे कलाकार हैं, अच्छे तबला वादक हैं, सोलो अच्छा बजाते हैं, संगत भी बहुत बढ़िया करते हैं. मेरा उनके साथ काफ़ी सालों से एसोसिएशन है. मेरे साथ कई कार्यक्रमों में बजा चुके हैं. एक प्रसन्न व्यक्तित्व है. शागिर्द भी उनके काफ़ी अच्छा बजा लेते हैं. उनका एज ए गुरु भी बहुत अच्छा काम हो रहा है. तो मुझे बहुत खुशी हो रही है उनके बारे में कुछ मैं कह पा रहा हूँ. उनको मेरी बहुत बहुत शुभकामनाएं. धन्यवाद. ನಮಸ್ಕಾರ. ನನ್ನ ಹೆಸರು ವ್ಯಾಸಮೂರ್ತಿ ಕಟ್ಟಿ ಅಂತ. ಶ್ರೀ ಗುರುಮೂರ್ತಿ ವೈದ್ಯ ಅವರದ್ದು ಪರಿಚಯ ನನಗೆ ತುಂಬ ವರ್ಷಗಳಿಂದ, ತುಂಬ ದಶಕಗಳಿಂದ ಅಂತ ಹೇಳ್ಬೋದು. ಮಿಡ್ 90s ನಾವು ಮೊದಲು ಸಿಕ್ಕಿದ್ದು. ಅದಾದಮೇಲೆ ಎಷ್ಟೋ ಕಾನ್ಸರ್ಟ್ಸಲ್ಲಿ, ಎಷ್ಟೋ ರೆಕಾರ್ಡಿಂಗ್ಸಲ್ಲಿ, ಎಷ್ಟೋ ಪ್ರಯಾಣಗಳಲ್ಲಿ ನಾವು ಭಾಗಿಯಾಗಿದ್ದೀವಿ, ಒಟ್ಟಿಗೆ ಹೋಗಿದ್ದೀವಿ. ಅವರು ಬರೀ ಒಬ್ಬರು ಒಳ್ಳೆ ತಬಲಾ ವಾದಕಷ್ಟೇ ಅಲ್ಲ, ಅವರು ತುಂಬ ಒಳ್ಳೆ ಹ್ಯೂಮನ್ ಬೀಯಿಂಗ್, ತುಂಬ ಹೆಲ್ಪಿಂಗ್ ನೇಚರ್, ಮತ್ತು ತುಂಬ ನಗ್ನಗ್ತಾ ಇರೋಕ್ಕೆ ಇಷ್ಟಪಡ್ತಾರೆ. ಅವರು ನಗ್ತಾ ಇರ್ತಾರೆ, ನಮಗೂ ನಗಿಸ್ತಾ ಇರ್ತಾರೆ. ಹೀಗೆ ಒಂದು ತುಂಬ ಜಾಲಿ, ಫನ್ ಲವಿಂಗ್ ವ್ಯಕ್ತಿಮತ್ವ ಅವ್ರದ್ದು. ತುಂಬ ಭಕ್ತಿಯಿಂದ ಮಾತಾಡ್ತಾರೆ ಗುರುಗಳ ಬಗ್ಗೆ. ಸೊ ಆ ಒಂದು ಶ್ರದ್ಧೆ, ಆ ಒಂದು ಭಕ್ತಿ ಅವರಿಗೆ ಇಷ್ಟು ಮುಂದೆ ತಗೊಂಡು ಬಂದಿದೆ. ತುಂಬ ಒಳ್ಳೆಯ ಕಲಾವಿದರು. ಅವರಿಗೆ ಗುರು ಪೂರ್ಣಿಮೆಯ ನಿಮಿತ್ತ ತುಂಬ ಹೃತ್ಪೂರ್ವಕವಾಗಿ ಶುಭಾಶಯಗಳನ್ನು ನೀಡುತ್ತೇನೆ. ಮತ್ತು ಅವರು ಹೀಗೆ ಅವರ ಈ ಜರ್ನಿ ಸಂಗೀತದಲ್ಲಿ ಹೀಗೆ ಮುಂದೆ ಬರೀಲಿ, ಮತ್ತು
ತುಂಬ ಒಳ್ಳೊಳ್ಳೆ ಮ್ಯೂಸಿಕ್ ಪ್ರಾಜೆಕ್ಟ್ಸ್ ಅವ್ರ ಕಡೆಯಿಂದ ಆಗಲಿ, ತುಂಬ ಶಿಷ್ಯರು ಅವ್ರ ಕೈಯಲ್ಲಿ ತಯಾರಾಗಲಿ ಅಂತ ಹಾರೈಸುತ್ತಾ, ಮತ್ತು ಅವರ ಎಲ್ಲ ಶಿಷ್ಯ ವೃಂದದವರಿಗೆ ಹಾರೈಕೆ ನೀಡಿ ಮತ್ತು ಅವರಿಗೆ ಶುಭಾಶಯಗಳನ್ನು ನೀಡಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ, ನಾನು ಪ್ರವೀಣ್ ಗೋಡ್ಖಿಂಡಿ, ಕೊಳಲು ವಾದಕ. ಅದ್ಭುತವಾದ ತಬಲಾ ವಾದಕರಾದ ಗುರುಮೂರ್ತಿ ವೈದ್ಯ ಇವ್ರ ಬಗ್ಗೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ, ಖುಷಿ ಅನಿಸುತ್ತೆ. ಯುವ ಪೀಳಿಗೆಯಲ್ಲಿ ಅವ್ರದ್ದೇ ಆದ ಒಂದು ಸ್ಥಾನವನ್ನು ಅವರು ಸೃಷ್ಟಿ ಮಾಡ್ಕೊಂಡಾರ. ಪಂಡಿತ್ ರವೀಂದ್ರ ಯಾವಗಲ್ ಅವ್ರ ಕೈಯಲ್ಲಿರುವಂಥ ನಾದ, ಆ ಸೌಖ್ಯ, ಆ ಸುಖ ಏನದ ಅದಷ್ಟು ಗುರುಮೂರ್ತಿ ಅವರ ಕೈಯಲ್ಲಿ ನಾವು ಕಾಣಬಹುದು. ಬಹಳ ಮುಖ್ಯವಾಗಿ ನಾನು ನನ್ನ ಜೊತೆ ಅವ್ರು ನುಡಿಸಿದ್ದು ಹಲವಾರು ಕಾರ್ಯಕ್ರಮದಲ್ಲಿ ನಾನು ಅಬ್ಸರ್ವ್ ಮಾಡಿದಂಥದ್ದು, ಮೇನ್ ಆರ್ಟಿಸ್ಟ್, ಮೇನ್ ಪರ್ಫಾರ್ಮರ್ದು ವಿಚಾರಗಳೇನು ಸಂಗೀತದ್ದು ಅದನ್ನು ತಲೆಯಾಗಿ ಇಟ್ಕೊಂಡು ಅದಕ್ಕೆ ಪೂರಕವಾಗಿ ಅವರು ತಬಲಾ ಸಾಥ್ ನೀಡ್ತಾರೆ. ಅದು ಅವರ ಒಂದು ವೈಶಿಷ್ಟ್ಯ ಅಂತ ನನಗೆ ಅನಿಸುತ್ತೆ. ಜೊತೆಗೆ ತಬಲಾ ಡಗ್ಗಾದ ಬ್ಯಾಲೆನ್ಸ್ ಹಾಗೂ ನಾದ, ಮತ್ತು ಯಾವತ್ತೂ ಹಸನ್ಮುಖಿ, ಪಕ್ವಾಜು ನುಡಿಸ್ತಾರೆ, ಚಂಡೆ ಕೂಡ ನುಡಿಸ್ತಾರೆ. ಸೊ ಹಿ ಈಸ್ ಅ ವಂಡರ್ಫುಲ್ ಮ್ಯೂಸಿಷಿಯನ್, ಹಿ ಈಸ್ ಅನ್ ಅಸೆಟ್ ಟು ಕರ್ನಾಟಕ. So I take pride in saying that he is one of my dear friends. So I take this opportunity to wish him all the very best. And this is a wonderful gesture by all the students of Gurumurti Vaidya ji. I pray to God for his well-being, happiness and peace. God bless you all. Namaskar. ನಮಸ್ಕಾರ, ನಾನು ನಾಗರಾಜರಾವ್ ಹವಲ್ದಾರ್. ನನ್ನ ಮತ್ತು ಗುರುಮೂರ್ತಿ ವೈದ್ಯ ಅವರ ಸಂಬಂಧ ಕಳೆದ 30 ವರ್ಷಗಳ ಮೇಲ್ಪಟ್ಟದ್ದು. ಅವರು ಬೆಂಗಳೂರಿಗೆ ಆಗ್ತಾನೆ ಹೊಸದಾಗಿ ಬಂದು NR ಕಾಲನಿಯ ಒಂದು ರೂಮಲ್ಲಿ ಮಾಡಿಕೊಂಡು ಸ್ವತಃ ಅಡುಗೆ ಮಾಡಿಕೊಂಡು ತಬಲಾ ಅಭ್ಯಾಸ ಮಾಡ್ತಾ ರವೀಂದ್ರ ಯಾವಗಲ್ ಹತ್ರ ಹೋಗ್ತಾ ಇದ್ದ ದಿನಗಳಿಂದ ಹಿಡಿದು ನಮ್ಮ ಸುನಾದ ಕಲಾ ಪ್ರತಿಷ್ಠಾನ ಆರಂಭವಾದ 2004ನೇ ವರ್ಷದಲ್ಲಿ ಅವರು ನನ್ನ ಜೊತೆ ತಬಲಾ ನುಡಿಸಿದ್ರು. ಆಮೇಲೆ ಸಂತೂರ್ ವಿಶ್ವೇಶ್ವರನ ಜೊತೆ ತಬಲಾ ನುಡಿಸಿದ್ರು. ವಾದ್ಯ ಸಂಗೀತ ಇರಲಿ, ಗಾಯನ ಇರಲಿ, ಎರಡಕ್ಕೂ ಸರಿಯಾದ ತೂಕದಿಂದ ಸರಿಯಾದ ಒಂದು ಕಲ್ಪನೆಯಿಂದ ನುಡಿಸ್ತಕ್ಕಂಥ ಕೆಲವೇ ಅಪರೂಪದ ಕಲಾವಿದರಲ್ಲಿ ವೈದ್ಯ ಒಬ್ಬರು. ಅವರು ದೊಡ್ಡ ಗುರು, ದೊಡ್ಡ ಸ್ನೇಹಿತ, ದೊಡ್ಡ ವಾದಕ. ಅವರಿಗೆ ಎಂದೆಂದಿಗೂ ನಮ್ಮ ಪ್ರೀತಿ. ನಮಸ್ಕಾರ. ನಮಸ್ಕಾರ. Namaskar everybody, this is Rafiq Khan, sitar artist from Mangalore. On this auspicious day of Guru Purnima, I would like to extend my warm greetings to one and all. A very good quality about him is the tuning of the instrument. He is having a very good knowledge of Shruti, he understands Swara, so that's how he can tune the instrument so well. And one more thing is he carries a very good quality instruments. He sees that the tone and the quality, everything is good. He is conscious about that. So these all things make him really wonderful, and he is a fun-loving person. So I really feel very good to be with him. And of course, Gurumurti Vaidya today in Karnataka, he is one of the who like to prefer to take him for the concerts, who is in demand. He is really now we can say one of the best tabla players in Karnataka. I extend my best wishes to Gurumurti Vaidya ji also on this occasion. Thank you very much. ನಮಸ್ಕಾರ, ನಾನು ನಿರುಪಮಾ. ನಾನು ರಾಜೇಂದ್ರ. ದಶರೂಪಕ ಹೇಳುತ್ತೆ ನೃತ್ತಂ ತಾಳಲಯಾಶ್ರಯಂ ಅಂತ. ನೃತ್ಯ ಅಂದರೆ ಪ್ಯೂರ್ ಡ್ಯಾನ್ಸ್. ಅದು ಚೆನ್ನಾಗಾಗಬೇಕು ಅಂದರೆ ತಾಳ ಹಾಗೂ ಲಯ ಗಟ್ಟಿಯಾಗಿರಬೇಕು ಅಂತ. ಕಥಕ್ನಲ್ಲಿ ಈ ತಾಳ ಬಹಳ ಮುಖ್ಯವಾದದ್ದು. ಅದಕ್ಕೆ ಈ ತಬಲಾ ಸಾಥ್ ತುಂಬ ಮುಖ್ಯ. ಅದನ್ನು ನಮ್ಮ ಗುರುಮೂರ್ತಿ ಅವರು ಬಹಳ ಚೆನ್ನಾಗಿ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ಸಾಥ್ ಕೊಟ್ಟಿದ್ದಾರೆ. ಬರೀ ತಬಲಾ ಅಲ್ಲದೆ ಪಖವಾಜ್ನಲ್ಲೂ ತುಂಬ ಚೆನ್ನಾಗಿ ಸಾಥ್ ಕೊಟ್ಟಿದ್ದಾರೆ. ವೈದ್ಯಜಿಯ ಸ್ಪೆಷಲ್ ಕ್ವಾಲಿಟಿ ಏನಂತಂದರೆ ಅವರು ನಗನಗ್ತಾ ತಮಾಷೆ ಮಾಡಿಕೊಂಡು ಹಾಡು ಹೇಳ್ಕೊಂಡು ನೀಟಾಗಿ ಎಲ್ಲ ಟುಕಡಾಗಳನ್ನು ಬೋಲ್ಗಳನ್ನು ಬರ್ಕೊಂಡು ನೆಕ್ಸ್ಟ್ ರಿಹರ್ಸಲ್ನಲ್ಲಿ ಹಾಗೆ ಅದನ್ನು ತೊಗೊಂಡ್ಬರ್ತಾರೆ. ಇಟ್ ಇಸ್ ಸಚ್ ಅ ಡಿಲೈಟ್ ಟು ಸಿ ಹಿಮ್. ಯಾಕೆಂದರೆ ಒಂದು ಕಡೆ ಕಲೆಯ ಪ್ರಾವೀಣ್ಯತೆ, ಸಿನ್ಸಿಯರಿಟಿ, ಕಮಿಟ್ಮೆಂಟು, ಇನ್ನೊಂದು ಕಡೆ ಆ ಮಾನವೀಯತೆ, ಮತ್ತು ಟು ವರ್ಕ್ ವಿತ್ ಸಚ್ ಪೀಪಲ್ ಇಟ್ ಇಸ್ ಸಚ್ ಅ ಪ್ಲೆಜರ್. ವೈದ್ಯಜಿ ಅವರ ಈ ಪರಂಪರೆ ಇನ್ನೂ ಹಾಗೇ ಮುಂದುವರಿಲಿ ಅಂತ ಆಶಿಸ್ತೇವೆ. ವೆರಿ ಬೆಸ್ಟ್ ವಿಶಸ್ ಟು ಗುರುಮೂರ್ತಿ ವೈದ್ಯಜಿ.
ನಮಸ್ಕಾರ. ಗುರುಮೂರ್ತಿ ವೈದ್ಯ ಅವ್ರ ಬಗ್ಗೆ ಹೇಳೋದಾದರೆ, ನಮ್ಮ ಕರ್ನಾಟಕದಲ್ಲಿ ಇವತ್ತು ಯುವ ತಬಲಾವಾದಕರಲ್ಲಿ ಒಬ್ಬರು ಮಲ್ಟಿ ಪರ್ಕಷನಿಸ್ಟ್ ಅಂತ ಹೇಳ್ಬೋದು. ತಬಲಾ ಆಯಿತು, ಪಖಾವಜ್ ಆಯಿತು, ಶಾಸ್ತ್ರೀಯ ಸಂಗೀತದ ವಿಭಾಗದಲ್ಲಿ ಗಾಯನ ಸಂಗೀತಕ್ಕೂ ಆಯಿತು, ವಾದ್ಯ ಸಂಗೀತಕ್ಕೂ ಆಯಿತು, ಮತ್ತು ಸುಗಮ ಸಂಗೀತಕ್ಕೂ ಆಯಿತು, ಎಲ್ಲದಕ್ಕೂ ಒಳ್ಳೆ ನುರಿತ ಕಲಾವಿದ. ಅದಲ್ಲದೆ ನೃತ್ಯಕ್ಕೂ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಯಾವಾಗಲೂ ದೇವರು ಒಳ್ಳೇದು ಮಾಡಲಿ, ಇನ್ನೂ ಒಳ್ಳೆಯ ಸಾಧನೆ ಮಾಡಲಿಕ್ಕೆ ಅವರಿಗೆ ದೇವರ ಶಕ್ತಿ ಕೊಡಲಿ ಅಂತ ನಾನು ಹಾರೈಸ್ತೇನೆ. ನನ್ನ ಗುರುಮೂರ್ತಿ ವೈದ್ಯ ಅವರ ಸಂಬಂಧ ದಶಕಗಳಿಂದ ಮ್ಯಾಪ್ ಮಾಡ್ಬೋದು. ನನ್ನ ವೈಯಕ್ತಿಕವಾದ ಅನಿಸಿಕೆ ಅಂತ ಹೇಳಿದ್ರೆ, ಇವತ್ತಿಗೆ ನನ್ನ ರೆಕಾರ್ಡಿಂಗಲ್ಲಿ ನನ್ನ ಒಬ್ಬ ಫೇವ್ರೆಟ್ ತಬಲಾವಾದಕರು ಯಾವುದೇ ರೀತಿ ಇರ್ಬೋದು, ಒಂದು ಡಾನ್ಸ್ ಬ್ಯಾಲೆ ಇರ್ಬೋದು, ಅಥವಾ ಹಿಂದೂಸ್ತಾನಿ ಕ್ಲಾಸಿಕಲ್ ರೆಕಾರ್ಡಿಂಗ್ ಇರ್ಬೋದು, ಅಥವಾ ಕರ್ನಾಟಿಕ್ ಕ್ಲಾಸಿಕಲ್ ಫ್ಯೂಷನ್ ಇರಬಹುದು, ಅಥವಾ ಫೋಕ್ ಇರ್ಬೋದು, ಸಿನಿಮಾ ಇರ್ಬೋದು, ಭಾವಗೀತೆ ಇರ್ಬೋದು, ಯಾವುದೇ ಜಾನರ್ ಇದ್ದರೂ ಕೂಡ ನಮ್ಮಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿರುವಂಥವರು ಗುರುಮೂರ್ತಿ ವೈದ್ಯ ಅವರು. ಅವರು ಹೇಗೆ ಈಗಾದರು ಅಂತ ಹೇಳಿದ್ರೆ, ಅತ್ಯಂತ ಅದ್ಭುತವಾದಂತಹ ಒಂದು ಅಬ್ಸರ್ವೇಷನ್ ಶಕ್ತಿ ಆ್ಯಂಡ್ ಬ್ಯಾಲೆನ್ಸ್ ಆಫ್ ಪ್ಲೇಯಿಂಗ್, ಹಾಗೂ ಬಹಳಷ್ಟು ಕಂಪೋಸಿಂಗಲ್ಲಿ ಕೂಡ ನಮಗೆ ಜೊತೆಯಾಗಿದ್ದಾರೆ. ಸೊ ಅವರಿಗೆ ಈ ಗುರುಪೂರ್ಣಿಮಾ ಸಂದರ್ಭದಲ್ಲಿ ವಿಶಸ್ನ ತಿಳಿಸ್ತೀನಿ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ನಾನು ಪುತ್ತೂರು ನರಸಿಂಹನಾಯಕ್. ಅತ್ಯಂತ ಸರಳ, ಅತ್ಯಂತ ಶ್ರೇಷ್ಠ ತಬಲಾವಾದಕರಲ್ಲಿ ಒಬ್ಬರು, ಮತ್ತು ಸದಾ ಹಸನ್ಮುಖಿ, ಸರಳ ಜೀವನ ನಡೆಸ್ತಾ ಎಲ್ಲ ಕಲಾವಿದರ ಜೊತೆಗೆ ಒಳ್ಳೆಯ ಸ್ನೇಹ ಬಾಂಧವ್ಯವನ್ನು ಉಳಿಸಿಕೊಂಡು ಯಾವುದೇ ಕಾರ್ಯಕ್ರಮಕ್ಕೆ ಹೋದಾಗ ಅಷ್ಟು ಬೇಕು ಇಷ್ಟು ಬೇಕು ಅಂತ ಕೇಳದೆ ಎಲ್ಲರ ಜೊತೆ ಹೊಂದಿಕೊಂಡು ಎಲ್ಲ ಕಲಾವಿದರಿಗೆ ಸಾಥ್ ಕೊಡ್ತಾ, ಜೊತೆಗೆ ತಮ್ಮ ತಬಲಾ ಸೋಲೋಗಳನ್ನು ನುಡಿಸ್ತಾ ಬಂದಿರುವಂತಹ ಒಬ್ಬ ಶ್ರೇಷ್ಠ ತಬಲಾವಾದಕರು. ನನಗೆ ಸುಮಾರು 20 ವರ್ಷಗಳ ಹಿಂದೆ ಅಂತ ಕಾಣುತ್ತದೆ. ಒಂದು ದಿನ ನನ್ನ ಸ್ನೇಹಿತ NS ಪ್ರಸಾದ್ ಅವರು ಹೇಳಿದರು, ಗುರುಮೂರ್ತಿ ವೈದ್ಯ ಅಂತ ಒಬ್ಬ ಹುಡುಗ ಬಂದಿದ್ದಾನೆ, ತುಂಬ ಚೆನ್ನಾಗಿ ತಬಲಾ ನುಡಿಸ್ತಾನೆ, ನೀನು ಕಾರ್ಯಕ್ರಮಗಳಲ್ಲಿ ಬಳಸ್ಕೊಳ್ಬೋದು ಅಂತ ಹೇಳಿದಾಗ ಒಂದು ಕಾರ್ಯಕ್ರಮಕ್ಕೆ ನಾನು ಕರೆದೆ. ಅವತ್ತು ಅವರು ನುಡಿಸಿದ ರೀತಿಯಿಂದ ಮತ್ತೆ ನಮ್ಮ ಹಲವಾರು ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸುವಂತೆ ಆಯಿತು. ವೈದ್ಯ ಅವರಿಗೆ ಮುಂದೆ ಅವರ ಜೀವನ ಕೂಡ ತುಂಬ ಚೆನ್ನಾಗಿ ನಡೀಲಿ, ಇನ್ನೂ ಹೆಚ್ಚಿನ ಸಾಧನೆ ಅವರದಾಗಲಿ, ಜೊತೆಯಲ್ಲಿ ಹಲವಾರು ಅವರಿಗೆ ಪ್ರಶಸ್ತಿಯ ಗರಿಗಳು ಕೂಡ ಇನ್ನೂ ಬರಲಿ ಅಂತ ನಾನು ದೇವರ ಹತ್ರ ಬೇಡ್ತಾ, ಅವರಿಗೆ ಆಯುರಾರೋಗ್ಯ ಸಂಪತ್ತನ್ನು ಪರಮಾತ್ಮ ನಿರಂತರವಾಗಿ ಕೊಡಲಿ ಅಂತ ಬೇಡ್ತಾ ಎಲ್ರಿಗೂ ವಂದನೆ. ನಮಸ್ಕಾರ. ನಮ್ಮ ಗುರುಮೂರ್ತಿ ವೈದ್ಯರು ನನಗೆ ತುಂಬ ಆತ್ಮೀಯರಾದ, ಇಷ್ಟವಾಗತಕ್ಕಂಥ ವ್ಯಕ್ತಿಗಳು ಹೌದು, ಕಲಾವಿದರು ಹೌದು. ಎಷ್ಟೋ ಬಾರಿ ವ್ಯಕ್ತಿಗಳು ಕಲಾವಿದರಾಗಿ ಅಷ್ಟು ಮನಸ್ಸು ಮುಟ್ಟೋಲ್ಲ, ಹಾಗೆ ಕಲಾವಿದರು ವ್ಯಕ್ತಿಗಳಾಗಿ ಮನಸ್ಸು ಮುಟ್ಟೋಲ್ಲ. ಎರಡೂ ಸೇರುವಂಥದ್ದು ಬಹಳ ವಿರಳ. ಅಂಥದ್ದು ಸುವರ್ಣ ಪುಷ್ಪಕ್ಕೆ ಪರಿಮಳ ಕೊಟ್ಟಂತೆ ನಮ್ಮ ಗುರುಮೂರ್ತಿ ವೈದ್ಯರ ವ್ಯಕ್ತಿತ್ವ ಮತ್ತು ಕಲಾವಿತ್ವ. ಅವರು ಲಯವಾದ್ಯಗಾರರು, ಆದರೆ ಲಯದಲ್ಲಿ ಮಾಧುರ್ಯದ ಆಲಯವನ್ನು ತುಂಬಿರ್ತಕ್ಕಂಥವು. ಲಯ ಪ್ರಳಯವಾಗಿಲ್ಲ ಅವರಲ್ಲಿ, ತುಂಬ ಸೊಗಸಾದ ಲೀಲಾಲಯವಾಗಿದೆ. ಅದು ಬಹಳ ಸಂತೋಷ ಕೊಡುತ್ತದೆ. ಅವರು ಪಖವಾಜನಂಥ ಪ್ರೌಢ ಗಂಭೀರವಾದ ವಾದ್ಯದಲ್ಲಿ ಕೂಡ ಪರಿಣತರು, ತಬಲಾದಂಥ ಶ್ರುತಿಮಧುರವಾದ ವಾದ್ಯದಲ್ಲಿ ಕೂಡ ಪರಿಣತರಾದವರು. ಬೇರೆ ಬೇರೆ ಪ್ರಕಾರದ ಲಯವಾದ್ಯಗಳಲ್ಲಿ ತುಂಬ ಒಳ್ಳೆಯ ಹಿಡಿತ, ತುಡಿತ, ಮಿಡಿತ ಇರ್ತಕ್ಕಂಥದ್ದು. ಅಷ್ಟು ಮಾತ್ರವಲ್ಲ,
ಅವರು ಸಾಮಾನ್ಯವಾಗಿ ಶಾಸ್ತ್ರೀಯ ಕಲಾವಿದರು ಸ್ವಲ್ಪ ಉಪೇಕ್ಷೆ ಮಾಡತಕ್ಕಂಥ ಯಕ್ಷಗಾನ ರಂಗಕ್ಕೂ ಕೂಡ ತುಂಬಾ ಒಳ್ಳೆಯ ನಂಟನ್ನು ಒದಗಿಸಿಕೊಂಡಂಥವ್ರು. ಹೇಳಿ ಕೇಳಿ ಒಳ್ಳೆಯ ಭಾವಪೂರ್ಣವಾದ ಯಕ್ಷಗಾನದ ತವರಾದಂಥ ಉತ್ತರ ಕನ್ನಡದ ನೆಲೆಯವರು. ಹಾಗಾಗಿ ಯಕ್ಷಗಾನದ ಏರುಮದ್ದಳೆ, ಇಳಿಮದ್ದಳೆ, ಯಕ್ಷಗಾನಕ್ಕೆ ವಿಶಿಷ್ಟವಾದ ಬಿಡುತಿಗೆಗಳು, ಸೊಲ್ಲುಗಳು ಅದನ್ನೆಲ್ಲ ಚೆನ್ನಾಗಿ ನುಡಿಸಬಲ್ಲವರು. ತುಂಬಾ ಗಂಭೀರವಾದ ಶಾಸ್ತ್ರೀಯ ಸಂಗೀತಕ್ಕೆ ಹೇಗೋ ಲಲಿತ ಸಂಗೀತಕ್ಕೆ, ಸುಗಮ ಸಂಗೀತಕ್ಕೆ ಕೂಡ ಅರ್ಥವತ್ತಾಗಿ ತಮ್ಮ ಲಯಗಾರಿಕೆಯ ಒತ್ತಾಸೆಯನ್ನು ಕೊಡಬಲ್ಲವರು. ಕೇವಲ ಗಾನಕ್ಕೆ ಮಾತ್ರವಲ್ಲ, ನೃತ್ಯಕ್ಕೆ ಕೂಡ ತುಂಬಾ ಒದಗಿ ಬರಬಲ್ಲಂತಹ ಸಾಥಿ. ಕಥಕ್ ನೃತ್ಯ ವಿಶೇಷವಾಗಿ ಮೆರುಗು ಸಲ್ಲಿಸಿಕೊಳ್ತಕ್ಕಂಥದ್ದು ತಬಲಾ ಮೂಲಕ. ಆ ಸವಾಲ್ ಜವಾಬನ್ನ ಅವರು ಬಹಳ ಚೆನ್ನಾಗಿ ನಿರ್ವಾಹ ಮಾಡಬಲ್ಲಂಥವರು. ಮತ್ತೆ ಹಸನ್ಮುಖಿ, ಒಳ್ಳೆ ಸಂಘಟಕ. ಎಷ್ಟು ಬಗೆಯ ಧ್ವನಿಮುದ್ರಕ ವ್ಯವಸ್ಥೆಗಳಲ್ಲಿ, ರೆಕಾರ್ಡಿಂಗ್ ವ್ಯವಸ್ಥೆಗಳಲ್ಲಿ, ಮತ್ತೆ ಸಂಭೂಯ ಸಮುತ್ಥಾನ ಅಂತೀವಲ್ಲ, ಎಲ್ಲರೂ ಸೇರಿ ಮಾಡತಕ್ಕಂಥ ಹೊಸ ಹೊಸ ಪ್ರಕಲ್ಪಗಳಲ್ಲಿ ಮುಂದೆ ಬಂದು ನುಡಿತಾರೆ, ಮಿಡಿತಾರೆ. ಅಷ್ಟು ಮಾತ್ರವಲ್ಲ, ಸಹಭಾಗಿಯಾಗಿರ್ತಾರೆ. ಅದಕ್ಕೆಲ್ಲಕ್ಕಿಂತ ಮಿಗಿಲಾಗಿ ಇಡೀ ಕಾರ್ಯಕ್ರಮ ತಮ್ಮದು ಅನ್ನುವ ಆತ್ಮೀಕರಣ ಭಾವ ಇದೆ. ಎಲ್ಲದರ ಜೊತೆಗೆ ಸೇರಿ ಏಕಾಂಡವಾಗಿ ಅವಿಭಾಜ್ಯ ಅಂಗವಾಗಿ ನುಡಿತಾರೆ. ರಂಗಸ್ಥಳದಲ್ಲಿ ಅವರ ರಂಗೀಯ ವರ್ತನೆ, ಸ್ಟೇಜ್ ಮ್ಯಾನರ್ಸ್ ಕೂಡ ತುಂಬಾ ಮೆಚ್ಚುವಂಥದ್ದು. ಎಷ್ಟೋ ಜನಕ್ಕೆ ಆ ರಂಗೀಯವಾದ ವರ್ತನೆ ಮೈಗೂಡಿರಲ್ಲ. ಒಳ್ಳೆ ವ್ಯಕ್ತಿ, ಒಳ್ಳೆ ಕಲಾವಿದರಾಗಿರ್ತಾರೆ. ಆ ಸ್ಟೇಜ್ ಮ್ಯಾನರ್ಸ್, ಅಂಗಭಾಷೆ, ರಂಗಭಾಷೆ ಎಲ್ಲದರೊಳಗೂ ಕೂಡ ತುಂಬಾ ನುರಿತಂಥವರು. ನನಗೆ ತುಂಬಾ ಹೆಚ್ಚು ಪ್ರೀತಿ ಉಳ್ಳಂತ ಉತ್ತರ ಕನ್ನಡದವರು, ಮಲೆನಾಡಿನವರು, ಆತಿಥ್ಯಕ್ಕೆ ಹೆಸರಾದ ತವರಿನವರು, ಇವೆಲ್ಲ ನನ್ನನ್ನು ಮತ್ತು ಹೆಚ್ಚಾಗಿ ಅವರ ಕಲೆಯನ್ನು ಗೌರವಿಸುವಂತೆ ಮಾಡಿದೆ. ನಿಜಕ್ಕೂ ಶ್ರುತಿಮಧುರವಾದ ಕಲೆ, ಅಂತರಂಗಕ್ಕೆ ಮಾಧುರ್ಯ ಇರ್ತಕ್ಕಂಥ ವ್ಯಕ್ತಿ ಅಂತಂದರೆ ನಮ್ಮ ವೈದ್ಯರು. ಹಾಗಾಗಿ ಅವರಿಗೆ ಅವರ ಶಿಷ್ಯವರ್ಗವೆಲ್ಲ ಮಾಡ್ತಾ ಇರ್ತಕ್ಕಂಥ ಗುರುವಂದನ ಕಾರ್ಯಕ್ರಮ ಯತಿಶಯವಾಗಿ ಅಭ್ಯುತ್ಥಾನ ಕಾರ್ಯಕ್ರಮವಾಗಿ ಸಾಗಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ಅದಕ್ಕೆ ಗುರುಗಳಿಗೆ ಪ್ರಣಾಮ.